ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿತ್ತು. ಆ ದುಡ್ಡನ್ನು ತಮ್ಮ ಪರ್ಸನಲ್ ಬಳಕೆಗೋಸ್ಕರ ಬಳಸ್ಕೊಂಡಿದ್ರು, ಬಳ್ಳಾರಿ ಚುನಾವಣೆಗೆ ಬಳಸ್ಕೊಂಡಿದ್ರು ಅಂತಕ್ಕಂಥ ಆರೋಪಗಳೆಲ್ಲ ಕೇಳಿಬಂದಿತ್ತಲ್ಲ. ನಾಗೇಂದ್ರ ಅವರ ತಲೆದಂಡ ಆಗಿತ್ತು. ಈಗ ಕಂಪ್ಲಿ ಶಾಸಕ ಗಣೇಶ್ಗೆ ಇಡಿ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ. ಬೆಳ್ಳಂಬೆಳಗ್ಗೆ 10ಕ್ಕೂ ಹೆಚ್ಚು ಅಧಿಕಾರಿಗಳು ರೇಡನ್ನು ಮಾಡಿದ್ದಾರೆ ಅವರ ನಿವಾಸದ ಮೇಲೆ. ಇಡಿ ಅಧಿಕಾರಿಗಳನ್ನು ಕಂಡು ಶಾಕ್ ಆಗಿದ್ದಾರೆ ಕಂಪ್ಲಿ ಗಣೇಶ್. ಯಾರೇ ಆದರೂ ಶಾಕ್ ಆಗ್ತಾರೆ, ಯಾಕೆಂದರೆ ಅವ್ರ ಮನೆಯಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. ವಿಚಾರ ಇಷ್ಟೇ, ಇವರೇನು ಮಾಡ್ತಾರೆ, ಲೋಕಸಭಾ ಚುನಾವಣೆಗೆ ಅಂತ ಒಂದು 20 ಕೋಟಿ ದುಡ್ಡನ್ನು ಏನು ಕೊಡ್ತಾರೆ, ಅದನ್ನು ಆಯಾ ವಿಧಾನಸಭಾ ಕ್ಷೇತ್ರವಾರು ದುಡ್ಡನ್ನು ಹಂಚಿಕೆ ಮಾಡ್ತಾರೆ. ಯಾರು ತಗೋತಾರೆ, ಅಲ್ಲಿನ MLAಗಳೇ ಇಸ್ಕೋತಾರೆ ಹಂಚೋದಕ್ಕೋಸ್ಕರ. ಹಾಗಾಗಿ ಈಗ ಕಂಪ್ಲಿ ಶಾಸಕ ಗಣೇಶ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ನಾರಾ ಭರತ್ ರೆಡ್ಡಿ ಆಗಿರ್ಬೋದು, ಇವರೆಲ್ಲ ಅವರವರ ಕ್ಷೇತ್ರಕ್ಕೆ ಹಂಚೋದಕ್ಕೆ ದುಡ್ಡಿಸ್ಕೊಂಡಿದ್ದಾರೆ. ಒಂದು 5 ಕೋಟಿ 4 ಕೋಟಿ 3 ಕೋಟಿ ಹೀಗೆಲ್ಲ ಇಸ್ಕೊಂಡಿದ್ದಾರೆ. ಸೊ ಇವ್ರಿಗೆ ಸಾಮಾನ್ಯ ನಿಮ್ಗೆ ಒಂದು ಹೇಳಲ್ಲ, ಗೊತ್ತಿರುವಂತಹ ಕಹಿ ಸತ್ಯ. ಚುನಾವಣೆ ಅಂತಂದಾಗ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿನ ಶಾಸಕರುಗಳಿಗೆ ಆಯಾ ಕ್ಷೇತ್ರದಲ್ಲಿ ಹಂಚೋಕ್ಕೆ ದುಡ್ಡು ಕೊಡ್ತಾರೆ. ಅದು ಯಾರೇ ಆಗಿದ್ರೂ ಕೊಡ್ತಾರೆ ಇಂಡಿವಿಜುವಲ್ ಆಗಿ. ಆ ಕ್ಷೇತ್ರದಲ್ಲಿ ಅದನ್ನು ಹಂಚಿಕೆ ಮಾಡಿಕೊಂಡು ಪ್ರಚಾರ ಮಾಡೋದು ಅವ್ರವ್ರ ಕೆಲಸ. ಯಾಕೆಂದರೆ ಫಸ್ಟು ಅಸೆಂಬ್ಲಿ ಎಲೆಕ್ಷನ್ ನಡೆದಿತ್ತು, ಇವರೆಲ್ಲರೂ ಶಾಸಕರಾಗಿ ಗೆದ್ದಿದ್ರು. ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತು. ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದು ಈಗ 1 ವರ್ಷ ಆಗಿದೆ. ಅವ್ರವ್ರ ಕ್ಷೇತ್ರದಲ್ಲಿ ಅವ್ರ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಹಾಗಾಗಿ ಈಗ ಇವ್ರ ಮೇಲೆ ಇರ್ತಕ್ಕಂಥ ಗುರುತರ ಆಪಾದನೆ ಏನು, ದುಡ್ಡು ಹಂಚಿದ್ದಾರೆ ಅಂತನಾ, ಅಥವಾ ಆ ದುಡ್ಡು ಅಂದರೆ ವಾಲ್ಮೀಕಿ ನಿಗಮದ ದುಡ್ಡನ್ನೇ ಇವರು ತಂದು ಹಂಚಿದ್ದಾರೆ ಅಂತನಾ ಗೊತ್ತಿಲ್ಲ. ಬಟ್ ಯಾವತ್ತೂ ಇಡಿ ಅವರು ರೇಡ್ ಮಾಡಿದಾಗ ಸುದ್ದಿ ಆಗುತ್ತೆ, ಸದ್ದು ಮಾಡುತ್ತೆ. ಆಮೇಲೆ ಏನು ಅಂತಕ್ಕಂಥದ್ದು ಗೊತ್ತಾಗಲ್ಲ. ಈಗ ಇವರಲ್ಲಿ ಯಾರನ್ನಾರು ಅರೆಸ್ಟ್ ಮಾಡ್ತಾರಾ, ಇದು ಪ್ರಶ್ನೆ. ಅರೆಸ್ಟ್ ಮಾಡಿದ್ರು ಅಂತಂದರೆ ಅಲ್ಲಿಗೆ ಅವ್ರ ಮೇಲಿನ ಆರೋಪಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು ಇದೆ ಅಂತ ಅರ್ಥ. ಬರೀ ರೇಡ್ ಮಾಡಿ ವಾಪಸ್ ಇವರು ಬಂದಿದ್ದಾರೆ ಅಂತಂದರೆ ಸುಮ್ಮನೆ ಹೆದರಿಕೆ ಮಾಡೋದಕ್ಕೆ, ಬೆದರಿಸೋದಕ್ಕೆ ಬಂದಿದ್ದಾರೆ ಅಂತ ಅಂದ್ಕೋಬೇಕಾಗುತ್ತೆ. ಯಾಕೆಂದರೆ ಇತ್ತೀಚಿನ ಇಡಿ ರೇಡ್ಗಳನ್ನ ನಾವು ನೋಡ್ತಾ ಇದ್ದೀವಲ್ಲ, ಬರೀ ಹೆದರಿಸೋಕ್ಕೆ ಬಂದಂಗೆ ಕಾಣಿಸ್ತಾ ಇದೆಯಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ನನಗೆ ತುಂಬ ಆಶ್ಚರ್ಯ ಆಗ್ತಿರೋದು, ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದು 1 ವರ್ಷ ಆಗೋಯ್ತು. 1 ವರ್ಷ ಅಂದರೆ ಇದು ಮೊದಲನೇ ಬಾರಿ ರೇಡ್ ಅಲ್ಲ. ಈಗಾಗಲೇ ರೇಡ್ ಆಗಿದೆ, ಸಚಿವರ ತಲೆದಂಡ ಆಗಿತ್ತು, ಎಲ್ಲ ಆಗಿರೋದ್ರಿಂದ ಒಂದು ವೇಳೆ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಅವ್ರ ಮನೆಯಲ್ಲೇ ಇಟ್ಕೊಂಡು ಕೂತಿರ್ತಾರಾ 1 ವರ್ಷದಿಂದ? ಅದೆಲ್ಲ ಎಲ್ಲೆಲ್ಲಿ ಕಾಣೆ ಮಾಡಿಸಿರ್ತಾರೆ. ಹಾಗಾದರೆ ಈ ದಾಳಿನಲ್ಲಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನು ಸಿಗಬಹುದು ಅಂತ? ಖಂಡಿತ ಅರವಿಂದ್, ಈ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಈ ಮನೆಯಲ್ಲಿ ಏನಾದರೂ ಸಿಕ್ಬಿಡುತ್ತೆ ಅನ್ನುವಂಥದ್ದನ್ನ ಬಹುಶಃ ನಿರೀಕ್ಷೆ ಇಟ್ಕೊಂಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಈ ಹಿಂದೆ ನಾಗೇಂದ್ರ ಅವರು ಮತ್ತು ಅವರ ಆಪ್ತರು ಮತ್ತು ಅವರ PAಗಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಗತ್ಯವಾಗಿರ್ತಕ್ಕಂಥ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಬಹುಶಃ ಇವತ್ತು ಅದೇ ಒಂದು ದಾಖಲೆಗಳನ್ನು ಮುಂದಿಟ್ಕೊಂಡು ಇವರ ವಿಚಾರಣೆಗಳನ್ನ ಮಾಡ್ತಾರೆ ಮತ್ತು ಇವರಿಂದಲೂ ಕೂಡ ಹೇಳಿಕೆಗಳನ್ನ ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆ ದಾಳಿ ಮಾಡಿ ನಾಗೇಂದ್ರರನ್ನು ವಶಕ್ಕೆ ಪಡೆದುಕೊಂಡಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಹಣವನ್ನ ಕೊಡಲಾಗಿತ್ತು, ಯಾವ್ಯಾವ ಶಾಸಕರಿಗೆ ಎಷ್ಟೆಷ್ಟು ಹಣವನ್ನ ಕೊಟ್ಟಿತ್ತು, ಅದನ್ನ ಅವರ ಕ್ಷೇತ್ರವಾರು ಹಂಚಿಕೆ ಮಾಡೋದಕ್ಕೆ ಅನ್ನುವಂಥ ವಿಚಾರಗಳನ್ನ ಈ ಹಿಂದೆಯೂ ಸಹಿತ ಒಂದಿಷ್ಟು ಜಗಜ್ಜಾಹೀರಾಗಿತ್ತು. ಬಹುಶಃ ಅದೇ ಒಂದು ಮಾಹಿತಿಗಳನ್ನ ಆಧಾರವಾಗಿ ಇಟ್ಟುಕೊಂಡು ಇಡಿ ಅಧಿಕಾರಿಗಳು ಇವತ್ತು ಏನು ಎಲ್ಲೆಲ್ಲಿ ಈ ರೀತಿ ಆರೋಪಗಳು ಕೇಳಿ ಬಂದಿತ್ತು, ಆ ಒಂದು ಕಾಂಗ್ರೆಸ್ ಶಾಸಕರುಗಳ ಮನೆಗಳ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮಾಡಿದರೆ ಎಲ್ಲದಕ್ಕಿಂತ ಹೆಚ್ಚು ಆಶ್ಚರ್ಯವಾಗಿರುವಂತದ್ದು ಇದೀಗ ಸಂಸದ ತುಕಾರಾಮ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿದ್ರೆ ಸದ್ಯಕ್ಕೆ ತುಕಾರಾಮ್ ಅವರು ಮನೆಯಲ್ಲಿದ್ದಾರೆ. ಈಗೇನಾದ್ರೂ ಒಂದು ವೇಳೆ ಅಗತ್ಯವಾಗಿರ್ತಕ್ಕಂಥ ದಾಖಲೆಗಳೇನು ಸಿಕ್ಕಿತ್ತು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹೇಳಿಕೆಗಳು ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸಂಸದರಿಂದ ಸಿಕ್ಕಿದ್ದೆ ಆದ್ರೆ ಅವರೆಲ್ಲರೂ ಕೂಡ ವಶಕ್ಕೆ ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಒಂದ್ ವೇಳೆ ಅವರು ತನಿಖೆಗೆ ಸಹಕಾರ ಮಾಡದೇ ಇದ್ರು ಸಹಿತ ವಶಕ್ಕೆ ಪಡೆದುಕೊಳ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಅರವಿಂದ್, ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಸುಮಾರು ಈ ಒಂದು ಇನ್ಸಿಡೆಂಟ್ ನಡೆದು ಹೆಚ್ಚು ಕಡಿಮೆ 1 ವರ್ಷ ಆಗಿದ್ರು ಸಹಿತ ಯಾವಾದ್ರೂ ಮನೆಗಳಲ್ಲಿ ದಾಖಲೆಗಳು ಸಿಗುತ್ತೆ ಅನ್ನುವಂತ ಹೆಚ್ಚಿನ ವಿಚಾರಗಳು ಬಹುಶಃ ಇಡಿ ಅಧಿಕಾರಿಗಳು ಇರ್ಲಿಕ್ಕಿಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಈ ಹಿಂದೆ ಸಿಕ್ಕಿರ್ತಕ್ಕಂಥ ದಾಖಲೆಗಳನ್ನ ಮುಂದಿಟ್ಟುಕೊಂಡು ವಿಚಾರಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅರವಿಂದ್, ಅಮರೇಶ್, ಈಗ ಒಂದು ಪ್ರಶ್ನೆ ಏನಂತಂದ್ರೆ, ಈ 4 ಜನರ ಮನೆ ಮೇಲೆ ಏನು ಇಡಿ ರೇಡ್ ಆಗಿದೆ, ಇನ್ಕ್ಲೂಡಿಂಗ್ ನಾಗೇಂದ್ರ ಅವರ PM ಮನೆ ಧನಂಜಯ್, ಈಗ ಯಾರನ್ನಾದರೂ ಒಬ್ಬರನ್ನ ವಶಕ್ಕೆ ಪಡೆದರೆ ಅಲ್ಲಿಗೆ ಈ ಪ್ರಕರಣದಲ್ಲಿ ಇವರ ಲಿಂಕ್ ಇದೆ, ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅಂತ ಅನ್ಕೋಬಹುದು. ಸಾಯಂಕಾಲದ ತನಕ ರೇಡ್ ಮಾಡಿ ಬರಿಗೈಯಲ್ಲಿ ಇವರು ಏನಾದ್ರು ವಾಪಸ್ ಆದರೆ ಯಾರನ್ನು ವಶಕ್ಕೆ ಪಡೆದೇನೆ, ಹಾಗಾದರೆ ಈ ಇಡಿ ರೇಡನ್ನು ಏನನ್ಬೇಕಾಗತ್ತೆ ನಾವು ಅಂತ? ಖಂಡಿತ ಅರವಿಂದ್, ಇಡೀ ದಾಳಿಗಳು ನಡೆದಿರ್ತಕ್ಕಂಥ ಎಷ್ಟೋ ಏನು ಘಟನೆಗಳಿದೆ ಎಲ್ಲಿಯೂ ಕೂಡ ಸರಿಯಾಗಿರ್ತಕ್ಕಂಥ ತಾರ್ಕಿಕ ಅಂತ್ಯ ಕಂಡಿಲ್ಲ ಅನ್ನುವಂಥ ಒಂದು ಆರೋಪ ಇದೆ.
ಬಹುಶಃ ಈ ಒಂದು ಪ್ರಕರಣ ಕೂಡ ಅದೇ ಒಂದು ಸಾಲಿಗೆ ಸೇರುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇತ್ತು. ಆದರೆ ಬಹುಕೋಟಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣವನ್ನ ಇಡಿ ಅಧಿಕಾರಿಗಳು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಈಗಾಗಲೇ ಬಿಳಿ ಹಾಳಿಯ ಮೇಲೆ ಕ್ಷೇತ್ರವಾರು ವಿಂಗಡಣೆ ಮಾಡಿರ್ತಕ್ಕಂಥ ಏನು ಹಣ ಏನಿತ್ತು ಅದನ್ನು ಕೂಡ ಆ ಒಂದು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ರು. ಹೀಗಾಗಿ ಅದೇ ಒಂದು ದಾಖಲೆಗಳನ್ನ ಇಟ್ಕೊಂಡು ಇವತ್ತು ಕೂಡ ಈ ಶಾಸಕರು ಮತ್ತು ಸಂಸದರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಯಾರನ್ನು ಕೂಡ ವಶಕ್ಕೆ ಪಡೆದ ಇಲ್ಲಿಂದ ಇಡಿ ಅಧಿಕಾರಿಗಳು ವಾಪಸ್ ತೆರಳಿದ್ದೆ ಆದ್ರೆ ಬಹುಶಃ ಈ ಒಂದು ಹಗರಣ ಏನಿತ್ತು ಇದು ಕೂಡ ಇಡಿ ಅಧಿಕಾರಿಗಳ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇದೊಂದು ತಾರ್ಕಿಕ ಅಂತ್ಯ ಕಾಣೋದಿಲ್ಲ. ಕೇವಲ ದಾಳಿಗಳಿಗೆ ಮಾತ್ರ ಇಡಿ ದಾಳಿ ಸೀಮಿತವಾಗುತ್ತೆ ಅಂತ ಅನ್ಕೊಳ್ಳೋದ್ರಲ್ಲಿ ಯಾವುದೇ ರೈಟ್. ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ. ಅಮರೇಶ್ ನಿಮ್ಮ ಜೊತೆ ಮಾತನಾಡ್ತೀನಿ. DK ಶಿವಕುಮಾರ್ ಅವ್ರನ್ನ ತಿಹಾರ್ ಜೈಲಿಗೆ ಕಳಿಸಿದಾಗಿಂದ ಇಲ್ಲಿ ತನಕ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಇಡಿ ರೇಡ್ಗಳಲ್ಲಿ ಎಷ್ಟು ಜನರನ್ನ ತಪ್ಪಿತಸ್ಥರು ಅಂತ ಪ್ರೂವ್ ಮಾಡಿ ಇವರು ಶಿಕ್ಷೆ ಕೊಡಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಹಾಗನ್ಬಿಟ್ಟು ಇಡಿ ಅವರು ದಾಳಿ ಮಾಡಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇವರು ದಾಳಿ ಮಾಡಿದ ಮೇಲೆ ಅದಕ್ಕೇನಾದರೂ ಅದಕ್ಕೊಂದು ತಾರ್ಕಿಕ ಅಂತ್ಯ ತಗೊಂಡು ಹೋಗಬೇಕು. ಆ ಕೆಲಸ ಈ ಪ್ರಕರಣದಲ್ಲಿ ಆಗುತ್ತಾ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಜೊತೆಗೆ ಈ ವಾಲ್ಮೀಕಿ ನಿಗಮದಿಂದ ಇವರೇನು ದುಡ್ಡನ್ನು ತೆಗೆದಿದ್ದಾರೆ ಅದಷ್ಟೂ ದುಡ್ಡನ್ನು ನಿಗಮಕ್ಕೆ ವಾಪಸ್ ತಂದು ಕೊಡುವಂತಹ ಕೆಲಸ ಕೂಡ ಆಗಬೇಕಾಗತ್ತೆ. ನಾಗೇಂದ್ರ ಅವರು ಮಂತ್ರಿಗಳಾಗಿದ್ದರು, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವ್ರನ್ನ ಕೊನೆಗೆ ಅವರು ಮಂತ್ರಿ ಸ್ಥಾನವನ್ನು ಬಿಡಬೇಕಾಗಿ ಬಂತು, ಜೈಲಿಗೆ ಹೋಗಬೇಕಾಗಿ ಬಂತು. ಕಳೆದ ವರ್ಷ ಜೂನ್ 6ನೇ ತಾರೀಕು ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು. ಈಗ ಪಾಪ ವರ್ಷ ಆಯ್ತು, ಸಚಿವ ಸ್ಥಾನಕ್ಕೆ ವಾಪಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ರು. ಈಗ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ರಿಮಂಡಲ ರಚನೆ ಮಾಡಿದಾಗ ನಾವು ನಾಗೇಂದ್ರ ಅವ್ರಿಗೆ ಕೊಡ್ತೀವಿ ಮತ್ತೆ ಅಂತ ಅಂದ್ಬಿಟ್ಟು. ಅದೇನು ಬೇಕಾದ್ರೂ ಆಗಲಿ ನನಗೆ ಗೊತ್ತಿಲ್ಲ. ಬಟ್ ಈಗ ಏನಾಗುತ್ತೆ, ವಾಟ್ ನೆಕ್ಸ್ಟ್, ಮುಂದೇನು? ದಾಳಿ ಆಯ್ತಪ್ಪ, 4 ಕಡೆ 5 ಕಡೆ ದಾಳಿ ಆಯಿತು, ಮುಂದೇನು ಅಂತಕ್ಕಂಥದ್ದು ಪ್ರಶ್ನೆ. ಈಗ ಒಂದು ಕಡೆ ಇದು ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. BJP ವರ್ಸಸ್ ಕಾಂಗ್ರೆಸ್ ಶುರು ಆಗುತ್ತೆ. ಇನ್ನೆಲ್ಲರೂ ಬರೀ ಆರೋಪ ಮಾಡ್ಕೊಳ್ಳುತ್ತೆ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಮಾಡ್ತಕ್ಕಂಥದ್ದು. ಒಂದು ಹಂತದಲ್ಲಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಪ್ರಕರಣದ ಅದನ್ನು ಮರೆಮಾಚೋದಕ್ಕೋಸ್ಕರ ಇದು ಈ ಥರ ನಡೀತಾ ಇದೆ ಅಂತಕ್ಕಂಥದ್ದು ಏನೇನೋ ಬರುತ್ತೋ ಒಂದೆಲ್ಲ ಡೈವರ್ಟ್ ಮಾಡೋದಕ್ಕೆ ವಿಚಾರ ಅಂತ. ಬಟ್ ಏನೇ ಬಂದರೂ ಕೂಡ ಸತ್ಯಾಂಶ ಹೊರಗೆ ಬರಬೇಕಷ್ಟೆ.